ಜನವರಿ ಮಾಹ ಮಧ್ಯದಲ್ಲಿ ಕೇಂದ್ರ ಸರ್ಕಾರ OMSSD ಯೋಜನೆ ಅಡಿಯಲ್ಲಿ ಅಕ್ಕಿ ಕೊಡ್ತೀವಿ ಅನ್ನೋ ಮಾತನ್ನ ಹೇಳಿದರು. ನಾವು ಮೊಟ್ಟ ಮೊದಲು ಸರ್ಕಾರ ರಚನೆ ಆದಂತ ಕಾಲದಲ್ಲಿ ನಾವು ಹೇಳ್ತೀವಿ ಓಪನ್ ಮಾರ್ಕೆಟ್ ಸೇಲ್ಸ್ ವ್ಯವಸ್ಥೆಯಲ್ಲಿ ಓಪನ್ ಮಾರ್ಕೆಟ್ ಇದರಲ್ಲಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು. 22ರಿಂದ 23 ರೂಪಾಯಿ ಒಂದು ಕೆಜಿ ಕೊಡೋದು ಹೇಳಿದ್ರು. ಇದಕ್ಕೆ ಮೊದಲೇನಾಯ್ತು, ಅಕ್ಕಿ ಇವ್ರ ಹತ್ರ ಸಾಕಷ್ಟಿತ್ತು. ನಾವು ಸರ್ಕಾರ ಬಂದಾಗ ಕೇಂದ್ರ ಸರ್ಕಾರ 5 ಕೆಜಿ ಕೊಡ್ತಾ ಇತ್ತು. ಜೊತೆಗೆ ನಾವು ಆಶ್ವಾಸನೆ ಕೊಟ್ಟಿದ್ವಿ ನಮ್ಮ ಸರ್ಕಾರ ಇನ್ನು 5 ಕೆಜಿ ಕೊಡಬೇಕನ್ನೋ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ನಾವು ಅರ್ಜಿ ಬರೆದು ಸುಮಾರು 2 ತಿಂಗಳು 3 ತಿಂಗಳು ಕಾದ್ವಿ. ಅಕ್ಕಿ ಸ್ಟಾಕ್ ಇದ್ರೂ ಕೂಡ ಇವರು ಅಕ್ಕಿ ಕೊಡಲಿಲ್ಲ. ಅಕ್ಕಿ ಸ್ಟಾಕ್ ಇತ್ತು. ಯಾವಾಗ ಕೇಂದ್ರ ಸರ್ಕಾರ ಕೊಡಕ್ಕಾಗಿಲ್ಲ, ಡಿಬಿಟಿ ಮುಖಾಂತರ ಒಬ್ಬ ವ್ಯಕ್ತಿಗೆ 170ರಂತೆ ಪ್ರತಿ ತಿಂಗಳು 2023 ಜುಲೈಯಿಂದ 2024-25 ನಾವು ಕೊಡ್ತಾ ಬಂದ್ವಿ. ಡಿಬಿಟಿ ಜನವರಿ 25-17ರಲ್ಲಿ ಒಂದು ಪತ್ರವನ್ನು ಬರೆದು ಇಲ್ಲ ನಾವು ಅಕ್ಕಿ ಕೊಡ್ತೀವಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಹೇಳಿದ ಆದೇಶನ ಪಾಲನೆ ಮಾಡಬೇಕು ಅಂತೇಳಿ ಆ ಜನವರಿ ತಿಂಗಳಲ್ಲಿ ನಾವು ಅವರಿಗೆ ಪತ್ರ ವ್ಯವಹಾರ ಮಾಡಿ ರೇಟ್ ಏನ್ ಫಿಕ್ಸ್ ಮಾಡ್ತೀವಿ, ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಇವೆಲ್ಲ ವ್ಯವಹಾರಗಳು ಮಾಡಬೇಕಾದ್ರೆ ಫೆಬ್ರವರಿ ಬಂತು. ಅಕ್ಕಿ ಕೊಡೋದಕ್ಕೆ ದುಡ್ಡು ಡಿಪಾಸಿಟ್ ಮಾಡಿದ್ವಿ. ಅವರು ಅಕ್ಕಿ ಕೊಡೋದು ಸ್ವಲ್ಪ ತಡ ಆಯಿತು. ಇದು ಟ್ರಾನ್ಸಿಟ್ ಪೀರಿಯಡ್ ಏನ್ ಜನವರಿ ಇತ್ತು ಅದರಲ್ಲಿ ಅವರ ಆದೇಶದ ಮೇರೆಗೆ ನಾವು ಏನು ಕೊಡಬೇಕಂತ ಅಕ್ಕಿಯನ್ನು ಶುರು ಮಾಡಿದ್ವಿ. ಮತ್ತೆ 2 ತಿಂಗಳದು ಒಂದೇ ಸಾರಿ ಕೊಡಬೇಕಾಯ್ತು ಅಂತ 15 ಕೆಜಿ ಕೊಡುವಂತ ಸಂದರ್ಭ ಮಾರ್ಚಿಯಲ್ಲಿ ಬಂತು. ಆದ್ರೆ ಜನವರಿ ಮಾಹ ಮಧ್ಯದಲ್ಲಿ ಕೇಂದ್ರ ಸರ್ಕಾರ OMSSD ಯೋಜನೆ ಅಡಿಯಲ್ಲಿ ಅಕ್ಕಿ ಕೊಡ್ತೀವಿ ಅನ್ನೋ ಮಾತನ್ನ ಹೇಳಿದರು. ನಾವು ಮೊಟ್ಟ ಮೊದಲು ಸರ್ಕಾರ ರಚನೆ ಆದಂತ ಕಾಲದಲ್ಲಿ ನಾವು ಹೇಳ್ತೀವಿ ಓಪನ್ ಮಾರ್ಕೆಟ್ ಸೇಲ್ಸ್ ವ್ಯವಸ್ಥೆಯಲ್ಲಿ ಓಪನ್ ಮಾರ್ಕೆಟ್ ಇದರಲ್ಲಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು. 22ರಿಂದ 23 ರೂಪಾಯಿ ಒಂದು ಕೆಜಿ ಕೊಡೋದು ಹೇಳಿದ್ರು. ಇದಕ್ಕೆ ಮೊದಲೇನಾಯ್ತು, ಅಕ್ಕಿ ಇವ್ರ ಹತ್ರ ಸಾಕಷ್ಟಿತ್ತು. ನಾವು ಸರ್ಕಾರ ಬಂದಾಗ ಕೇಂದ್ರ ಸರ್ಕಾರ 5 ಕೆಜಿ ಕೊಡ್ತಾ ಇತ್ತು. ಜೊತೆಗೆ ನಾವು ಆಶ್ವಾಸನೆ ಕೊಟ್ಟಿದ್ವಿ ನಮ್ಮ ಸರ್ಕಾರ ಇನ್ನು 5 ಕೆಜಿ ಕೊಡಬೇಕನ್ನೋ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ನಾವು ಅರ್ಜಿ ಬರೆದು ಸುಮಾರು 2 ತಿಂಗಳು 3 ತಿಂಗಳು ಕಾದ್ವಿ. ಅಕ್ಕಿ ಸ್ಟಾಕ್ ಇದ್ರೂ ಕೂಡ ಇವರು ಅಕ್ಕಿ ಕೊಡಲಿಲ್ಲ. ಅಕ್ಕಿ ಸ್ಟಾಕ್ ಇತ್ತು. ಯಾವಾಗ ಕೇಂದ್ರ ಸರ್ಕಾರ ಕೊಡಕ್ಕಾಗಿಲ್ಲ, ಡಿಬಿಟಿ ಮುಖಾಂತರ ಒಬ್ಬ ವ್ಯಕ್ತಿಗೆ 170ರಂತೆ ಪ್ರತಿ ತಿಂಗಳು 2023 ಜುಲೈಯಿಂದ 2024-25 ನಾವು ಕೊಡ್ತಾ ಬಂದ್ವಿ. ಡಿಬಿಟಿ ಜನವರಿ 25-17ರಲ್ಲಿ ಒಂದು ಪತ್ರವನ್ನು ಬರೆದು ಇಲ್ಲ ನಾವು ಅಕ್ಕಿ ಕೊಡ್ತೀವಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಹೇಳಿದ ಆದೇಶನ ಪಾಲನೆ ಮಾಡಬೇಕು ಅಂತೇಳಿ ಆ ಜನವರಿ ತಿಂಗಳಲ್ಲಿ ನಾವು ಅವರಿಗೆ ಪತ್ರ ವ್ಯವಹಾರ ಮಾಡಿ ರೇಟ್ ಏನ್ ಫಿಕ್ಸ್ ಮಾಡ್ತೀವಿ, ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಇವೆಲ್ಲ ವ್ಯವಹಾರಗಳು ಮಾಡಬೇಕಾದ್ರೆ ಫೆಬ್ರವರಿ ಬಂತು. ಅಕ್ಕಿ ಕೊಡೋದಕ್ಕೆ ದುಡ್ಡು ಡಿಪಾಸಿಟ್ ಮಾಡಿದ್ವಿ. ಅವರು ಅಕ್ಕಿ ಕೊಡೋದು ಸ್ವಲ್ಪ ತಡ ಆಯಿತು. ಇದು ಟ್ರಾನ್ಸಿಟ್ ಪೀರಿಯಡ್ ಏನ್ ಜನವರಿ ಇತ್ತು ಅದರಲ್ಲಿ ಅವರ ಆದೇಶದ ಮೇರೆಗೆ ನಾವು ಏನು ಕೊಡಬೇಕಂತ ಅಕ್ಕಿಯನ್ನು ಶುರು ಮಾಡಿದ್ವಿ. ಮತ್ತೆ 2 ತಿಂಗಳದು ಒಂದೇ ಸಾರಿ ಕೊಡಬೇಕಾಯ್ತು ಅಂತ 15 ಕೆಜಿ ಕೊಡುವಂತ ಸಂದರ್ಭ ಮಾರ್ಚಿಯಲ್ಲಿ ಬಂತು. ಆದ್ರೆ ಜನವರಿ ಮಾಹ ಮಧ್ಯದಲ್ಲಿ ಕೇಂದ್ರ ಸರ್ಕಾರ OMSSD ಯೋಜನೆ ಅಡಿಯಲ್ಲಿ ಅಕ್ಕಿ ಕೊಡ್ತೀವಿ ಅನ್ನೋ ಮಾತನ್ನ ಹೇಳಿದರು. ನಾವು ಮೊಟ್ಟ ಮೊದಲು ಸರ್ಕಾರ ರಚನೆ ಆದಂತ ಕಾಲದಲ್ಲಿ ನಾವು ಹೇಳ್ತೀವಿ ಓಪನ್ ಮಾರ್ಕೆಟ್ ಸೇಲ್ಸ್ ವ್ಯವಸ್ಥೆಯಲ್ಲಿ ಓಪನ್ ಮಾರ್ಕೆಟ್ ಇದರಲ್ಲಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು. 22ರಿಂದ 23 ರೂಪಾಯಿ ಒಂದು ಕೆಜಿ ಕೊಡೋದು ಹೇಳಿದ್ರು. ಇದಕ್ಕೆ ಮೊದಲೇನಾಯ್ತು, ಅಕ್ಕಿ ಇವ್ರ ಹತ್ರ ಸಾಕಷ್ಟಿತ್ತು. ನಾವು ಸರ್ಕಾರ ಬಂದಾಗ ಕೇಂದ್ರ ಸರ್ಕಾರ 5 ಕೆಜಿ ಕೊಡ್ತಾ ಇತ್ತು. ಜೊತೆಗೆ ನಾವು ಆಶ್ವಾಸನೆ ಕೊಟ್ಟಿದ್ವಿ
ನಮ್ಮ ಸರ್ಕಾರ ಇನ್ನು 5 ಕೆಜಿ ಕೊಡಬೇಕನ್ನೋ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ನಾವು ಅರ್ಜಿ ಬರೆದು ಸುಮಾರು 2 ತಿಂಗಳು 3 ತಿಂಗಳು ಕಾದ್ವಿ. ಅಕ್ಕಿ ಸ್ಟಾಕ್ ಇದ್ರೂ ಕೂಡ ಇವರು ಅಕ್ಕಿ ಕೊಡಲಿಲ್ಲ. ಅಕ್ಕಿ ಸ್ಟಾಕ್ ಇತ್ತು. ಯಾವಾಗ ಕೇಂದ್ರ ಸರ್ಕಾರ ಕೊಡಕ್ಕಾಗಿಲ್ಲ, ಡಿಬಿಟಿ ಮುಖಾಂತರ ಒಬ್ಬ ವ್ಯಕ್ತಿಗೆ 170ರಂತೆ ಪ್ರತಿ ತಿಂಗಳು 2023 ಜುಲೈಯಿಂದ 2024-25 ನಾವು ಕೊಡ್ತಾ ಬಂದ್ವಿ. ಡಿಬಿಟಿ ಜನವರಿ 25-17ರಲ್ಲಿ ಒಂದು ಪತ್ರವನ್ನು ಬರೆದು ಇಲ್ಲ ನಾವು ಅಕ್ಕಿ ಕೊಡ್ತೀವಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಹೇಳಿದ ಆದೇಶನ ಪಾಲನೆ ಮಾಡಬೇಕು ಅಂತೇಳಿ ಆ ಜನವರಿ ತಿಂಗಳಲ್ಲಿ ನಾವು ಅವರಿಗೆ ಪತ್ರ ವ್ಯವಹಾರ ಮಾಡಿ ರೇಟ್ ಏನ್ ಫಿಕ್ಸ್ ಮಾಡ್ತೀವಿ, ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಇವೆಲ್ಲ ವ್ಯವಹಾರಗಳು ಮಾಡಬೇಕಾದ್ರೆ ಫೆಬ್ರವರಿ ಬಂತು. ಅಕ್ಕಿ ಕೊಡೋದಕ್ಕೆ ದುಡ್ಡು ಡಿಪಾಸಿಟ್ ಮಾಡಿದ್ವಿ. ಅವರು ಅಕ್ಕಿ ಕೊಡೋದು ಸ್ವಲ್ಪ ತಡ ಆಯಿತು. ಇದು ಟ್ರಾನ್ಸಿಟ್ ಪೀರಿಯಡ್ ಏನ್ ಜನವರಿ ಇತ್ತು ಅದರಲ್ಲಿ ಅವರ ಆದೇಶದ ಮೇರೆಗೆ ನಾವು ಏನು ಕೊಡಬೇಕಂತ ಅಕ್ಕಿಯನ್ನು ಶುರು ಮಾಡಿದ್ವಿ. ಮತ್ತೆ 2 ತಿಂಗಳದು ಒಂದೇ ಸಾರಿ ಕೊಡಬೇಕಾಯ್ತು ಅಂತ 15 ಕೆಜಿ ಕೊಡುವಂತ ಸಂದರ್ಭ ಮಾರ್ಚಿಯಲ್ಲಿ ಬಂತು. ಆದ್ರೆ ಜನವರಿ ಮಧ್ಯದಲ್ಲಿ ಕೇಂದ್ರ ಸರ್ಕಾರ OMSSD ಯೋಜನೆ ಅಡಿಯಲ್ಲಿ ಅಕ್ಕಿ ಕೊಡ್ತೀವಿ ಅನ್ನೋ ಮಾತನ್ನ ಹೇಳಿದ್ರು. ನಾವು ಮೊಟ್ಟ ಮೊದಲು ಸರ್ಕಾರ ರಚನೆ ಆದಂತ ಕಾಲದಲ್ಲಿ ನಾವು ಹೇಳ್ತೀವಿ ಓಪನ್ ಮಾರ್ಕೆಟ್ ಸೇಲ್ಸ್ ವ್ಯವಸ್ಥೆಯಲ್ಲಿ ಓಪನ್ ಮಾರ್ಕೆಟ್ ಇದರಲ್ಲಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು. 22ರಿಂದ 23 ರೂಪಾಯಿ ಒಂದು ಕೆಜಿ ಕೊಡೋದು ಹೇಳಿದ್ರು. ಇದಕ್ಕೆ ಮೊದಲೇನಾಯ್ತು, ಅಕ್ಕಿ ಇವ್ರ ಹತ್ರ ಸಾಕಷ್ಟಿತ್ತು. ನಾವು ಸರ್ಕಾರ ಬಂದಾಗ ಕೇಂದ್ರ ಸರ್ಕಾರ 5 ಕೆಜಿ ಕೊಡ್ತಾ ಇತ್ತು. ಜೊತೆಗೆ ನಾವು ಆಶ್ವಾಸನೆ ಕೊಟ್ಟಿದ್ವಿ ನಮ್ಮ ಸರ್ಕಾರ ಇನ್ನು 5 ಕೆಜಿ ಕೊಡಬೇಕನ್ನೋ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ನಾವು ಅರ್ಜಿ ಬರೆದು ಸುಮಾರು 2 ತಿಂಗಳು 3 ತಿಂಗಳು ಕಾದ್ವಿ. ಅಕ್ಕಿ ಸ್ಟಾಕ್ ಇದ್ರೂ ಕೂಡ ಇವರು ಅಕ್ಕಿ ಕೊಡಲಿಲ್ಲ. ಅಕ್ಕಿ ಸ್ಟಾಕ್ ಇತ್ತು. ಯಾವಾಗ ಕೇಂದ್ರ ಸರ್ಕಾರ ಕೊಡಕ್ಕಾಗಿಲ್ಲ, ಡಿಬಿಟಿ ಮುಖಾಂತರ ಒಬ್ಬ ವ್ಯಕ್ತಿಗೆ 170ರಂತೆ ಪ್ರತಿ ತಿಂಗಳು 2023 ಜುಲೈಯಿಂದ 2024-25 ನಾವು ಕೊಡ್ತಾ ಬಂದ್ವಿ. ಡಿಬಿಟಿ ಜನವರಿ 25-17ರಲ್ಲಿ ಒಂದು ಪತ್ರವನ್ನು ಬರೆದು ಇಲ್ಲ ನಾವು ಅಕ್ಕಿ ಕೊಡ್ತೀವಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಹೇಳಿದ ಆದೇಶನ ಪಾಲನೆ ಮಾಡಬೇಕು ಅಂತೇಳಿ ಆ ಜನವರಿ ತಿಂಗಳಲ್ಲಿ ನಾವು ಅವರಿಗೆ ಪತ್ರ ವ್ಯವಹಾರ ಮಾಡಿ ರೇಟ್ ಏನ್ ಫಿಕ್ಸ್ ಮಾಡ್ತೀವಿ, ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಇವೆಲ್ಲ ವ್ಯವಹಾರಗಳು ಮಾಡಬೇಕಾದ್ರೆ ಫೆಬ್ರವರಿ ಬಂತು. ಅಕ್ಕಿ ಕೊಡೋದಕ್ಕೆ ದುಡ್ಡು ಡಿಪಾಸಿಟ್ ಮಾಡಿದ್ವಿ. ಅವರು ಅಕ್ಕಿ ಕೊಡೋದು ಸ್ವಲ್ಪ ತಡ ಆಯಿತು. ಇದು ಟ್ರಾನ್ಸಿಟ್ ಪೀರಿಯಡ್ ಏನ್ ಜನವರಿ ಇತ್ತು ಅದರಲ್ಲಿ ಅವರ ಆದೇಶದ ಮೇರೆಗೆ ನಾವು ಏನು ಕೊಡಬೇಕಂತ ಅಕ್ಕಿಯನ್ನು ಶುರು ಮಾಡಿದ್ವಿ. ಮತ್ತೆ 2 ತಿಂಗಳದು ಒಂದೇ ಸಾರಿ ಕೊಡಬೇಕಾಯ್ತು ಅಂತ 15 ಕೆಜಿ ಕೊಡುವಂತ ಸಂದರ್ಭ ಮಾರ್ಚಿಯಲ್ಲಿ ಬಂತು.